ನಿಮ್ಮಮ್ಮ ಯಾವಾಗ್ಲೂ ದುಡ್ಕೋದೆ. ವಸುಂಧ್ರಾ ಏನ್ ಮಾಡ್ತಾಳೆ ಅಂತ ಗೊತ್ತಿದ್ರೂ ಸುಮ್ನೆ ಅನುಮಾನ ಪಡ್ತಾಳೆ. ತ್ರಿಲೋಚನ ಹಾಗನ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲಮ್ಮ. ಅಮ್ಮ ಆದವಳಿಗೆ ಈ ರೀತಿ ಯೋಚನೆ ಬರೋದು ಸಹಜಾನೇ. ಆದ್ರೆ ಡ್ಯಾಡ್ ಹಾಗಲ್ಲ ಅತ್ತೆ. ನಿಮ್ಮತ್ತೆ ಮೇಲೆ ನಿನಗೆಷ್ಟು ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ನನಗೂ ಇದೆ ಅಂತ ಹೇಳಿದ್ರು. ಅವನು ನನ್ ಮಗ ಅಲ್ವಾ, ಅದಕ್ಕೆ. ಈಗ ಅಭಿಪ್ರಾಯಗಳನ್ನ ಚರ್ಚೆ ಮಾಡೋ ಸಮಯ ಅಲ್ಲ. ಅಥವಾ ನನ್ನನ್ನ ನೀವು ನಂಬ್ಲಿ ಅಂತ ಪ್ರೂವ್ ಮಾಡ್ಕೊಳ್ಳೋ ಟೈಮೂ ಅಲ್ಲ. ಅಂದ್ರೆ ತ್ರಿಲೋಚನ ಅನ್ಕೊಂಡಿದ್ ಸರಿ ಅಂತ ಹಾಗೆ ಬಿಟ್ಬಿಡ್ತೀಯಾ? ಅಮ್ಮ, ನೀನ್ ಹೇಳ್ದ ಹಾಗೆ ಮಾಡೋಕ್ ಹೋದ್ರೆ ಅದು ದಡ್ತನ ಆಗತ್ತೆ. ಈಶಾನಿ, ಕೆಲವು ಸಾರಿ ನಾನ್ ನಡ್ಕೊಳ್ಳೋದು ನಿನ್ಗೆ ನೋವು ತರಬಹುದು. ಆದ್ರೆ ಆ ಸಿಂಧು ಭವಾನಿ ನನ್ನ ಮಕ್ಕಳು ಮುಂದೆ ಹಾಗೆ ನಡ್ಕೋತೀನಿ ಅಷ್ಟೆ. ಅದರ ಉದ್ದೇಶನೇ ಬೇರೆ. ನಂಗೆ ಗೊತ್ತು ಅತ್ತೆ. ಇನ್ನೂ ಒಂದ್ ಸ್ವಲ್ಪ ದಿನ ಇಲ್ಲಿ ಆಗ್ತಿರೋದನ್ನೆಲ್ಲ ನೋಡ್ತಾ ಇರು. ಆಗ ನಿನ್ ಸ್ಥಾನ ನಿನ್ಗೆ ಏನು ಅಂತ ಅರ್ಥ ಆಗತ್ತೆ. ಅತ್ತೆ, ಸ್ವಲ್ಪ ದಿನ ಅಲ್ಲ, ನನ್ನ ಉಸಿರಿರೋವರೆಗೂ ನಾನು ಕಾಯ್ತೀನಿ. ಯಾಕೆ ಈಶಾನಿ, ಈ ಅತ್ತೆ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಹಾಗಲ್ಲ ಅತ್ತೆ ನಾನು ಹೇಳಿದ್ದು. ತಮಾಷೆ ಮಾಡ್ದೆ ಈಶಾನಿ. ನೀನು ಅಷ್ಟೊಂದು ಕಾಯೋ ಅವಶ್ಯಕತೆ ಇಲ್ಲ. ಇನ್ನೊಂದು 2 ತಿಂಗಳು ಅಷ್ಟೇ. ಸಿಂಧು, ಭವಾನಿ ಇಬ್ರು ಈ ಮನೆ ಸೊಸೆ ಆಗೋದಕ್ಕೆ ಲಾಯಕಲ್ಲ ಅಂತ ನನ್ನ ಮಕ್ಕಳ ಮುಂದೆ ತೋರಿಸ್ತೀನಿ. ಆಗ ನೀನೇ ಈ ಮನೆ ಸೊಸೆ. ನನ್ನ ಮೇಲೆ ನಿಮ್ಗೆಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು ಅತ್ತೆ. ಅತ್ತೆ, ನಿಮ್ಮ ಪ್ಲಾನ್ ಏನು ಅಂತ ನನ್ನ ಹತ್ರ ಶೇರ್ ಮಾಡಿಕೊಂಡ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಸಹಾಯ ಬೇಕಾದ್ರೆ ಹೇಳ್ತೀನಿ. ಮಾಮ್ ಹೇಳಿದನ್ನ ಅತ್ತೆ ಹತ್ರ ಹೇಳಿದ್ರೆ ಅಟ್ಲೀಸ್ಟ್ ಅವ್ರ ಪ್ಲಾನ್ ಗೊತ್ತಾಗುತ್ತೆ ಅನ್ಕೊಂಡ್ರೆ ಅತ್ತೆ ಏನು ಹೇಳ್ತಾನೆ ಇಲ್ವಲ್ಲ. ಈಗ ಯಾವ ಕಡೆ ನಿನ್ ಬಾಣ ತಿರುಗತ್ತೆ ವಸುಂಧ್ರಾ? ಅಮ್ಮ, ಬಾಣ ಆಗ್ಲೇ ಬಿಟ್ಟಾಗಿದೆ. ಅದು ನಾವು ಅನ್ಕೊಂಡಿದ್ದ ಗುರಿನೂ ತಲುಪಾಗಿದೆ. ಇನ್ನೇನಿದ್ರು ಪ್ರಾಣ ಹೋಗೋದಷ್ಟೇ ಬಾಕಿ. ಈಗಾಗ್ಲೇ ಸಿಂಧು ಮತ್ತೆ ಭವಾನಿ ಮಧ್ಯೆ ಹತ್ಕೊಂಡಿರೋ ಕಿಡಿಗೆ ಗಾಳಿ ಬೀಸೋಕ್ ಶುರುವಾಗಿದೆ. ಇನ್ನು ಆ ಕಿಡಿ ಜ್ವಾಲೆ ಆಗೋದಕ್ಕೆ ಕಾಯ್ತಾ ಇದ್ದೀನಿ. ಅಂದ್ರೆ ಅಕ್ಕ ತಂಗಿರ್ ಜಗಳನ ಅತ್ತೆ? ಬರೀ ಜಗಳ ಅಲ್ಲ, ಒಬ್ರು ಮುಖ ನೋಡಿದ್ರೆ ಇನ್ನೊಬ್ರಿಗಾಗ್ಬಾರ್ದು. ಭವಾನಿನೇ ಸಿಂಧುನ ಈ ಮನೆ ಬಿಟ್ಟು ಆಚೆ ಓಡಿಸ್ಬೇಕು. ಅಲ್ಲಿವರೆಗೂ ನಾವು ಸಿಂಧುನ ಭವಾನಿ ಎದುರುಗಡೆ ಎತ್ಕಟ್ತಾ ಇರ್ಬೇಕು. ಅದು ತುಂಬಾ ಸುಲಭ ಬಿಡು ವಸು. ಭವಾನಿ ಈಗಾಗ್ಲೇ ನಾಯಿ ತರ ನಿನ್ ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡು ಅತ್ತೆ ಅತ್ತೆ ಅಂತ ಓಡಾಡ್ತಾ ಇದ್ದಾಳೆ. ಇನ್ನು ಸಿಂಧು ಕಡೆ ಕೈ ತೋರ್ಸಿ ಛು ಅಂದ್ರೆ ಸುಮ್ನೆ ಇರ್ತಾಳ? ನೀನ್ ಹೇಳೋದ್ ಸರಿನೇ ಅಮ್ಮ. ಆದ್ರೂ ಈಗಿರೋ ಭವಾನಿ ಮನಸ್ಥಿತಿನ ಹಾಗೆ ಕಾಪಾಡ್ಕೋಬೇಕು. ಇಲ್ಲ ಅಂದ್ರೆ ಮತ್ತೆ ಈ ಸಿಂಧು ಭವಾನಿನ ತನ್ನ ದಾರಿಗೆ ಎಳ್ಕೊಂಡ್ಬಿಡ್ತಾಳೆ. ಹಾಗಾಗೋದಕ್ಕೆ ನಾವು ಬಿಡಬಾರ್ದು. ಸರಿ ಅತ್ತೆ, ಭವಾನಿ ಅಕ್ಕನ ಜೊತೆ ನಾನಿರ್ತೀನಿ. ಹೌದು ಈಶಾನಿ, ಉರಿಯೋ ಬೆಂಕಿಗೆ ತುಪ್ಪ ಸುರಿತಾನೇ ಇರಬೇಕು. ನನ್ನನ್ನು ಏಮಾರ್ಸಿದ ಸಿಂಧುನ ಭವಾನಿ ತನ್ನ ತಂಗಿ ಅಂತಾನೆ ನೋಡ್ಬಾರ್ದು. ಅವಳೆ ಗನ್ ತಗೊಂಡು ಶೂಟ್ ಮಾಡಬೇಕು. ಹಾಗ ಭವಾನಿನ ಬದಲಾಯಿಸ್ಬೇಕು. ಈ ವಸುಂಧರಾಗೆ ಅವಮಾನ ಆದ್ರೆ ಅದ್ರ ರಿವೆಂಜ್ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ನಾನೇ ಆ ಸಿಂಧುಗೆ ಗೊತ್ತು ಮಾಡಿಸ್ತೀನಿ. ಅತ್ತೆ, ನಾನೇ ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತಿದ್ದೆ. ನೀವು ಸಿಂಧುನೇ ಮೇಲ್ ಕಳ್ಸಕ್ ಪ್ಲಾನ್ ಮಾಡ್ತಿದ್ದೀರಾ? ಸೂಪರ್. ಹುಷಾರು ಕಣೆ, ಆ ಲೋ ಕ್ಲಾಸ್ ಬುದ್ಧಿ.
ಅವೆಲ್ಲ ನನ್ನ ಮುಂದೆ ಕೆಲಸ ಮಾಡಲ್ಲ. ಇಶಾನಿ, ನೀನು ನಿಮ್ಮಮ್ಮಂಗೆ ಹೇಳ್ಬಿಡು, ಯಾವತ್ತಿದ್ರೂ ಈ ಮನೆ ಸೊಸೆ ನೀನೇ. ಥ್ಯಾಂಕ್ಸ್ ಅತ್ತೆ. ಅತ್ತೆಗೆ ನನ್ನ ಪ್ಲಾನ್ ಹೇಳಿದ್ರೆ ಇನ್ನೂ ಖುಷಿ ಪಡ್ತಾರೆ. ಹೇಳ್ಬಿಡೋಣ.